ಗೌಡ ನೀವಲ್ಲಿ ಇರೋಕೆ ಲಾಯಕ್ಕೆ ಇಲ್ಲ. ಕರೆಕ್ಟ್ ಹೇಳಿದಾಳೆ. ಯಾಕೆ ಅಂತ ಅಂದ್ರೆ ಈ ವಿನಯ್ ಗೌಡಗೆ ನಿಜವಾಗ್ಲೂ ಯೋಗ್ಯತೆಗಳು ಇದೆಯಾ ಇಲ್ವಾ ಅಂತ ಬಿಗ್ ಬಾಸ್ ನವರು ಒಮ್ಮೆ ಚೆಕ್ ಮಾಡ್ಬೇಕಾಗಿತ್ತು. ಯಾಕೆ ಅಂತಂದ್ರೆ ಬಿಗ್ ಬಾಸ್ 10 ಆಕ್ಚುಲಿ ವಿನಯ್ ಗೌಡ ಬಂದಿದ್ದ. ವಿನಯ್ ಗೌಡ ಮತ್ತೆ ಸಂಗೀತ ಶೃಂಗೇರಿ ಇಬ್ರು ಕೂಡ ಇದ್ರು. ಇಬ್ರು ಕೂಡ ನಾಯಿ ತರ ಕಚ್ಚಾಡ್ತಾ ಇದ್ರು. ಅಬ್ಬಾಬಾಬಾ ಅವ್ರನ್ನ ನೋಡಕ್ಕೆ ಆಗ್ತಾ ಇರ್ಲಿಲ್ಲ. ಆ ಲೆವೆಲ್ಗೆ ಏನ್ ಕಿತ್ತಾಡ್ಕೊಳ್ಳೋರು. ಆಕ್ಚುಲಿ ಈ ಒಂದು ಸೀಸನ್ ಅಲ್ಲಿ ಇವರಿಬ್ರು ಗೆದ್ದೇ ಇಲ್ಲ. ಗೆದ್ದಿದ್ದು ಕಾರ್ತಿಕ್. ವಿಚಿತ್ರ, ಕಾರ್ತಿಕ್ ಅವರನ್ನ ಬಿಟ್ಬಿಟ್ಟು ಸಂಗೀತ ಶೃಂಗೇರಿ ಮತ್ತೆ ಈ ಒಂದು ವಿನಯ್ ಗೌಡ ಅವರನ್ನ ಕರ್ಕೊಬಂದು ಕೂರಿಸಿದ್ದಾರೆ ಈ ಬಿಗ್ ಬಾಸ್ ಟೀಮ್ ನವರು. ವಿಚಿತ್ರ ಅಂದ್ರೆ ಇನ್ನೊಬ್ಬ ಡ್ರೋನ್ ಪ್ರತಾಪ್ ಇದ್ದ, ಅವನನ್ನು ಕರ್ಕೊಬಂದು ಕೂರಿಸ್ಬಿಟ್ಟಿದ್ರೆ ಆತಗೆ ಅನಿಷ್ಟಗಳೆಲ್ಲ ಒಂದೇ ಕಡೆ ಸೇರ್ಕೊಂಡು ನಿಜವಾಗ್ಲೂ ಅದ್ವನ ಎದ್ದೋಗ್ಬಿಡೋದು ನೋಡಿ. ಆಕ್ಚುಲಿ ಈಕೆ ಒಬ್ಬ ಹೇಳಿದ್ದಾರೆ ವಿನಯ್ ಗೌಡ ಅವ್ರಿಗೆ ಯೋಗ್ಯತೆನೇ ಇಲ್ಲ ಈ ಒಂದು ಜಡ್ಜ್ ಸ್ಥಾನದಲ್ಲಿ ಕೂತ್ಕೊಂಡು ನಮ್ಗೆ ಒಂದು ತೀರ್ಮಾನನ ಹೇಳ್ತಕ್ಕಂಥದ್ಕೆ ಯೋಗ್ಯತೆನೇ ಇಲ್ಲ ಅಂತ ಹೇಳಿದ್ದಾರೆ. ಆಕ್ಚುಲಿ ವಿನಯ್ ಗೌಡ ಅವರಿಂದ ಈಕೆ ಬಹಳ ಅಂದ್ರೆ ಬಹಳ ನೊಂದೋಗ್ಬಿಟ್ಟಿರ್ಬೇಕು. ಆಕ್ಚುಲಿ ವಿನಯ್ ಗೌಡ ಬೇಡ ಅಂತ ಬಿಗ್ ಬಾಸ್ಗೆ ತಿರಸ್ಕರಿಸಿರ್ಬಹುದೇನೋ, ಅಗ್ನಿ ಪರೀಕ್ಷೆಯಲ್ಲಿ ಈಕೆ ಹೇಳ್ತಾ ಇರಬಹುದೇನೋ. ವಿಚಿತ್ರ ಅಂದ್ರೆ ಒಂದು ಟಾಸ್ಕ್ ರೀತಿ ಏನೋ ಒಂದು ಹೇಳಿಕೆಗಳನ್ನ ಹೇಳ್ಬೇಕು ಜಡ್ಜ್ ಗಳ ಬಗ್ಗೆ ಅನ್ಬಿಟ್ಟು ಆಕ್ಚುಲಿ ಒಬ್ಬೊಬ್ಬರು ಫೋಟೋವನ್ನ ಕೊಟ್ಟಾಗ ವಿನಯ್ ಗೌಡ ಅವರ ಫೋಟೋ ಕೊಟ್ಟಾಗ ಆಕ್ಚುಲಿ ವಿನಯ್ ಗೌಡ ಅವರು ಈ ಒಂದು ಜಡ್ಜ್ ಸ್ಥಾನಕ್ಕೆ ಯೋಗ್ಯರೇ ಅಲ್ಲ, ಯೋಗ್ಯತೆನೇ ಇಲ್ಲ ಅಂತ ಈಕೆ ಹೇಳಿದಂತೆ ನಮ್ಗೆ ಕಾಣಿಸ್ತಾ ಇದೆ. ಎಸ್ ನೋಡಿ, ಇಲ್ಲಿ ವಿನಯ್ ಗೌಡಗೆ ಯೋಗ್ಯತೆ ಇದೆಯಾ ಇಲ್ವಾ ಅನ್ನೋದನ್ನ ಆಕ್ಚುಲಿ ಆತ ಪ್ರೂವ್ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತಂದ್ರೆ ಇವಾಗ ಆಕ್ಚುಲಿ ನಮ್ಗೆ ಒಂದು ಒಳ್ಳೆ ಅದ್ಭುತವಾದ ಒಂದು ವೇದಿಕೆಯನ್ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ನೋಡಿ, ಒಬ್ಬ ರೈತರನ್ನ, ಒಬ್ಬ ಸಾಮಾನ್ಯ ಜನರನ್ನ, ಕಷ್ಟಪಡ್ತಕ್ಕಂಥ ವ್ಯಕ್ತಿಗಳನ್ನ, ಒಬ್ಬ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ನಿಜವಾಗ್ಲೂ ಸೆಲೆಕ್ಟ್ ಮಾಡಿ ಬಿಗ್ ಬಾಸ್ಗೆ ಕಳಿಸೋದ್ರಿಂದ ಇವರ ಒಂದು ಯೋಗ್ಯತೆ ನಿಜವಾಗ್ಲೂ ಉಳ್ಕೊಳ್ಳುತ್ತೆ. ಇಲ್ಲ ಅಂತ ಅಂದ್ರೆ ಯಾರೋ ಕ್ರಿಂಜಿ ವಿಡಿಯೋಗಳನ್ನ ಮಾಡ್ತಾ ಇರ್ತಕ್ಕಂಥವ್ರನ್ನ ಇವಾಗ ಸದ್ಯಕ್ಕೆ ನೋಡಿದ್ವಿ ನಾವು. ಗಂಗಾಕ ಆಗಿರ್ಬೋದು, ಅಮ್ಕು ಆಗಿರ್ಬೋದು, ಇಂಥವ್ರನ್ನ ಆಕ್ಚುಲಿ ಸದ್ಯಕ್ಕೆ ಬೇಡ ಅಂದ್ಬಿಟ್ಟು ಏನೋ ಪ್ರೋಮೋಗೋಸ್ಕರ ಆ ನಂತರ ಏನೇನೋ ಮ್ಯಾಜಿಕ್ ಗಳನ್ನ ಮಾಡಿ ಮತ್ತೆ ಕರ್ಕೊಂಡು ಮತ್ತೆ ಇವರ ಯೋಗ್ಯತೆಗಳನ್ನ ದಯವಿಟ್ಟು ಇವರು ಕಳ್ಕೋಬಾರದು. ಇವ್ರಿಗೆ ಯೋಗ್ಯತೆಗಳಿದೆ, ನಿಜವಾಗ್ಲೂ ಒಳ್ಳೆಯವ್ರನ್ನ ಸೆಲೆಕ್ಟ್ ಮಾಡಿ ಬಿಗ್ ಬಾಸ್ಗೆ ಬಿಟ್ಟು ಒಳ್ಳೆಯವ್ರನ್ನ ಗೆಲ್ಸೋಕೆ ಇವರು ಅವಕಾಶಗಳನ್ನ ಮಾಡ್ಕೊಟ್ರೆ ನಿಜವಾಗ್ಲೂ ಇವ್ರಿಗೆ ನಿಜವಾದ ಯೋಗ್ಯತೆಗಳನ್ನ ಉಳಿಸ್ಕೊಳ್ತಾರೆ. ಎಸ್, ನಿಮ್ಗೆಲ್ಲ ಏನ್ ಅನಿಸ್ತಾ ಇದೆ? ಯಾಕೆಂತಂದ್ರೆ ನೋಡಿ, ಬಿಗ್ ಬಾಸ್ಗೆ ಈಗ ಇವರು ಯಾರು ನಮ್ಮ ಶ್ರುತಿ ಮೇಡಮ್ ಆಗಿರ್ಬಹುದು ಅಥವಾ ಚಂದನ್ ಶೆಟ್ಟಿ ಆಗಿರ್ಬಹುದು, ಇವರಿಬ್ರು ಕೂಡ ಯೋಗ್ಯರು. ಯಾಕೆಂದ್ರೆ ಇವರಿಬ್ರು ಕೂಡ ಬಿಗ್ ಬಾಸ್ ನಲ್ಲಿ ಹಿಂದೆ ಗೆದ್ದಿದ್ರು. ಆಕ್ಚುಲಿ ಗೆಲ್ಲೋಕೆ ಏನು ಒಂದು ಟ್ರಿಕ್ಸ್ ಗಳು ಬೇಕಾಗುತ್ತೆ ಅಥವಾ ಏನು ಒಳ್ಳೆತನಗಳು ಬೇಕಾಗುತ್ತೆ ಅನ್ನೋದನ್ನ ನಾವು ಇವರಿಂದ ನೋಡಿ ಕಲ್ತ್ಕೋಬಹುದು. ಮತ್ತೆ ಇವರು ಯೋಗ್ಯರಾಗಿರ್ತಾರೆ ಬಿಗ್ ಬಾಸ್ಗೆ ಇಂಥವ್ರನ್ನ ಸೆಲೆಕ್ಟ್ ಮಾಡೋಕೆ ಇವರು ಯೋಗ್ಯರಾಗಿರ್ತಾರೆ. ವಿಚಿತ್ರ ಅಂದ್ರೆ ಗೆಲ್ಲದೆ ಇರತಕ್ಕಂಥವ್ರನ್ನ ಜಡ್ಜ್ ಸ್ಥಾನಕ್ಕೆ ತಗೊಬಂದು ಕೂರಿಸಿದ್ದು ಯಾವ ಮಟ್ಟಿಗೆ ಸರಿ ಅನ್ನೋದು ಹಲವರ ಪ್ರಶ್ನೆ, ನನ್ನ ಪ್ರಶ್ನೆನೂ ಕೂಡ ಹಾಗೆ. ಆಮೇಲೆ ಇನ್ನೊಂದು ಇಲ್ಲಿ ಗಿಲ್ಲಿಯನ್ನು ಕೂಡ ಕೂರಿಸಬಹುದಾಗಿತ್ತು. ಯಾಕೆಂದ್ರೆ ಅವನು ಬಿಗ್ ಬಾಸ್ ನಲ್ಲಿ ಗೆದ್ದಿದ್ದ ಲಕ್ಷಾಂತರ ಜನ, ಕೋಟ್ಯಾಂತರ ಜನರ ಒಂದು ಜನರ ಆಶೀರ್ವಾದವನ್ನು ಕೂಡ ಪಡೆದಿದ್ದ. ಗಿಲ್ಲಿಯನ್ನ ಯಾಕೆ ಒಂದು ಜಡ್ಜ್ ಸ್ಥಾನಕ್ಕೆ ಕೂರಿಸ್ತಾನೆ, ವಿನಯ್ ಗೌಡನ ಕೂರಿಸಿದ್ರು ನಮ್ಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವರ ಒಂದು ಯೋಗ್ಯತೆನ ಉಳಿಸ್ಕೋಬೇಕಾದ್ರೆ ಇವರು ಇವಾಗ ಬಿಗ್ ಬಾಸ್ ನಲ್ಲಿ ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಸರಿಯಾದವರನ್ನ ಆಯ್ಕೆ ಮಾಡಿ ನಮಗೂ ಯೋಗ್ಯತೆ ಇದೆ ಅಂತ ಪ್ರೂವ್ ಮಾಡ್ಕೊಳ್ತಕ್ಕಂಥದ್ದು ಈ ವಿನಯ್ ಗೌಡ ಮೇಲೆ ಇರ್ತಕ್ಕಂಥ ಹೊರೆ. ಇವಾಗ ನೋಡೋಣ, ಕಾಯ್ದು ನೋಡೋಣ.